ಸರ್ ಇವತ್ತು ಬೌಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಆರಾಮಾಗಿ ಗೆಲ್ತಾರೆ ಆರ್ ಸಿ ಬಿ. ಬೌಲಿಂಗಿಂದನೇ ಗೆಲ್ಲೋದು. ಬ್ಯಾಟಿಂಗ್ ಯಾರ್ದು ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಬಟ್ ಅಂದ್ರೂ ಬೌಲಿಂಗ್ ಸಕ್ಕತ್ತಾಗಿ ಬರ್ತದೆ 9 ಲೆಂತು. ಸೊ ಆರಾಮಾಗಿ ಗೆಲ್ತೀವಿ ಈ ಸತಿ. ಎಷ್ಟು ಬೌಲಿಂಗಲ್ಲಿ ಯಾರು ಇವತ್ತು ಡಾಮಿನೆಂಟ್ ಪರ್ಫಾರ್ಮೆನ್ಸ್ ತೋರಿಸ್ಬೋದು? ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ ಇವಾಗ. ಹೇಸಲ್ವುಡ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಒಳ್ಳೆ ಸ್ವಿಂಗ್ ಇದೆ. ಇವತ್ತು ಬ್ಯಾಟಿಂಗ್ ಅಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಇವತ್ತು? ಸರ್ ವಿರಾಟ್ ಕೊಹ್ಲಿ 100% ಪರ್ಫಾರ್ಮೆನ್ಸ್. ಲಾಸ್ಟ್ 17 ಸೀಸನ್ ಇಂದ ಆರ್ಸಿಬಿ ಡಿಫರೆಂಟ್ ಆಗಿ ಕಾಣ್ತಿದೆ, ಸೀಸನ್ 18 ಅಲ್ಲಿ ಡಿಫರೆಂಟ್ ಆಗಿ ಕಾಣ್ತಿದೆ. ಈ ವರ್ಷ ಕಪ್ ನಮ್ದೇ ಅನ್ಸುತ್ತಾ? 100% ಈ ಸತಿ 18 ಅಂದ್ರೆ ವಿರಾಟ್ ಕೊಹ್ಲಿ ನಂಬರ್ ಗ್ಯಾರಂಟಿ ಇದೆ. ಬೆಂಗಳೂರಲ್ಲಿ ಯಾಕೆ ಪದೇ ಪದೇ ಸೋಲ್ತಾ ಇರೋದು ಆರ್ಸಿಬಿ? 2 ಮ್ಯಾಚ್ ಬೇರೆ ಕಡೆ ಹೋಗಿ ಗೆದ್ದು ಬರ್ತಾರೆ. ಬ್ಯಾಟಿಂಗ್ ಪಿಚ್ಚು, ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಅಷ್ಟೊಂದೇನು ಸ್ಟ್ರಾಂಗ್ ಆಗಿಲ್ಲ ಬ್ಯಾಟಿಂಗ್ ಲೈನಪ್ಪು. ಬೌಲಿಂಗ್ ಲೈನಪ್ ಮಾತ್ರ ಚೆನ್ನಾಗಿದೆ ಈ ಸತಿ. ಓಕೆ, ಇವತ್ತು ಜೈಪುರಲ್ಲಿ ರಾಜಸ್ಥಾನ್ ಜೊತೆ ವಿನ್ ಆಗುತ್ತೆ ಅಂತ? 100%. ಈಗ ಟಾಸ್ ಆಗಿರ್ತಕ್ಕಂಥ ಟೀಮ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಇವತ್ತು? ಬ್ಯಾಟಿಂಗ್, ಬೌಲಿಂಗ್? ಬೌಲಿಂಗ್. ಟಾಸ್ ವಿನ್ ಆದರೆ ಬೌಲಿಂಗ್. ಈ ವರ್ಷ ಆರ್ಸಿಬಿ ಕಳೆದ 18 ಸೀಸನ್ಗಳಲ್ಲಿ ಯಾವುದೇ ಒಂದು ಕಪ್ ಗೆದ್ದಿಲ್ಲ. ಈ ವರ್ಷ ಕಪ್ ಗೆಲ್ಲುತ್ತೆ ಅಂತ ಹೇಳ್ತೀರಾ? ಇದೇ ಒಂದು ಕಾರಣದಿಂದ ಪರ್ಟಿಕ್ಯುಲರ್ ಗೆಲ್ಲುತ್ತೆ ಅಂತ ಹೇಳಿ 1-2 ರೀಸನ್ ಹೇಳಿದ್ರೆ? ಸರ್ ಸಖತ್ ರೀಸನ್ಸ್ ಇದೆ. ಈ ಸತಿ ಲಕ್ಕಿ ನಂಬರ್ ಬಂದಿದೆ ವಿರಾಟ್ದು. ಬೌಲರ್ ಭುವನೇಶ್ ಕುಮಾರ್, ಹೇಸಲ್ವುಡ್ ಎಲ್ಲ ಸಖತ್ ಪರ್ಫಾರ್ಮೆನ್ಸಲ್ಲಿದ್ದಾರೆ. ಬ್ಯಾಟಿಂಗ್ ಆರ್ಡ್ರು ಸಖತ್ತಾಗಿದೆ. ಎಲ್ಲರೂ ಫಾರ್ಮಲ್ಲಿದ್ದಾರೆ. ಅದು ಸಾಕು, ಆರಾಮಾಗಿರುತ್ತೆ. ಏನಾರ ಚೇಂಜಸ್ ಮಾಡ್ಕೋಬೇಕು ಅನ್ಸುತ್ತಾ? ಬೇಡ, ಏನು ಚೇಂಜಸ್ಸೇ ಬೇಡ. ಚೇಂಜಸ್ ಆದಷ್ಟು ಡಿಫಿಕಲ್ಟ್ ನಮಗೆ. Same team is very good. Just wish ಮಾಡ್ಬಿಡಿ RCB ಗೆ all the best. All the best RCB. Come on, you can do it this time. RCB. Okay, RCB ಮ್ಯಾಚ್ ರಾಜಸ್ಥಾನ್ ಜೊತೆ ವಿನ್ ಆಗ್ಬೋದಂತ. ಇವತ್ತು RCBಗೆ ದೇ ಹ್ಯಾವ್ ಅ ಗುಡ್ ಚಾನ್ಸ್. ಒಳ್ಳೆ ಚಾನ್ಸ್ ಇದೆ ವಿನ್ ಆಗೋದಕ್ಕೆ RCBಗೆ. ಆರ್ಸಿಬಿ 17 ಸೀಸನ್ ಇಂದ ಒಂದೇ ಕಪ್ ಗೆದ್ದಿಲ್ಲ. ಆದ್ರೂ ಫ್ಯಾನ್ಸ್ ಕ್ರೇಜಿಗೆ ಏನು ಕಡಿಮೆ ಇಲ್ಲ. ಇಡೀ ಒಂದು IPL ಸೀಸನ್ ಅಲ್ಲಿ ಆರ್ಸಿಬಿ ಹವಾನೆ ಜಾಸ್ತಿ ಇರುತ್ತೆ. ಹಾಗಾಗಿ ಆರ್ಸಿಬಿ ಈ ಸರ್ತಿ ಏನು ಡಿಫ್ರೆಂಟ್ ಆಗಿ ಕಾಣ್ತಿದೆ ಅಂತ ಒಂದೆರಡು ಈಗ ನೋಡಿ, ಅವರು ದೇ ಹ್ಯಾವ್ ಮೇಡ್ ಶ್ಯೂರ್ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಓಕೆ, ಓಪನಿಂಗಲ್ಲಿ ಫಿಲ್ ಸಾಲ್ಟ್ ಇದ್ದಾನೆ, ವಿರಾಟ್ ಕೊಹ್ಲಿ ಇದ್ದಾನೆ. ಅದಾದಮೇಲೆ 1 ಡೌನು ಬಂದು ಆಡೋರು ಇದ್ದಾರೆ. ಅದರಿಂದ ಒಬ್ಬರು ಔಟ್ ಆದ್ರೂ ಇನ್ನೊಬ್ಬರು ಬಂದು ಆಡೋ ಲೆವೆಲ್ಗೆ ಅವರು ಈ ಥರ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಓಕೆ, ಮತ್ತು ಅದೇ ಥರ ನೀವು ಬೌಲಿಂಗಲ್ಲಿ ನೋಡಿದ್ರೆ ಒಳ್ಳೆ ಪೇಸ್ ಬೌಲರ್ಸ್ ಇಟ್ಟಿದ್ದಾರೆ. ಓಕೆ, ಸೊ ಹೇಸಲ್ವುಡ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ. ಪ್ರಾಬ್ಲಿ ಒಂದು ಏರಿಯಾ ವೇರ್ ಅವ್ರಿಗೆ ಹೆಲ್ಪ್ ಬೇಕು ಅಂದರೆ ಒಳ್ಳೆ ಸ್ಪಿನ್ನರ್ಸ್ ಬೇಕಾಗಿತ್ತು. ಅದು ಒಂದು ಏರಿಯಾದಲ್ಲಿ ಸಂಹವ್ ಅವರು ಒಂದು ಕರೆಕ್ಟಾಗಿ ಒಬ್ಬರನ್ನ ತೊಗೊಂಡಿಲ್ಲ ಅಷ್ಟೇ. ನಿಜ ಹೇಳ್ಬೇಕಾರೆ ಒಂದು ಸ್ಪಿನ್ನರ್, ಒಳ್ಳೆ ಸ್ಪಿನ್ನರ್ ಬೇಕಾಗಿತ್ತು ನಮಗೆ. ಇವತ್ತಿನ ಮ್ಯಾಚಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೋದು ಅನ್ಸುತ್ತೆ ಆರ್ಸಿಬಿ? ಇವತ್ತಿನ ಮ್ಯಾಚಲ್ಲಿ ಮೋಸ್ಟ್ಲಿ ಇರೋ ಟೀಮಲ್ಲೇ ಆಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ವಿನ್ನಿಂಗ್ ಕಾಂಬಿನೇಷನು ಇಷ್ಟು ದಿನ, ಎಸ್ಪೆಷಲಿ ಬೆಂಗಳೂರು ಬಿಟ್ಟು ಹೊರಗಡೆ ಆಡಬೇಕಾದ್ರೆ ಯಾವ ಟೀಮ್ ಇಟ್ಕೊಂಡಿದ್ದಾರೋ ಆ ಟೀಮನ್ನೇ ಇಟ್ಕೊಂಡು ಆಡೋದು ವಾಸಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು.